ಸ್ನೇಹಿತರೆ ನಮಸ್ಕಾರ. ಇಲ್ಲೊಂದು ನೋಡಿ ಮೀಟರ್ ಟ್ಯಾಕ್ಸಿ ಅಂತ ಗಾಡಿ ಇದೆ. ನಮ್ಮ ಚಾಲಕರು ಇದ್ದಾರೆ, ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಓ, ನಮ್ಮ ಸಂತೋಷ್ ಅವರು ಇಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಅಣ್ಣ. ಏನಣ್ಣ ಇದು OIOT ಮೀಟರ್ ಏನ್ ಕಾನ್ಸೆಪ್ಟ್ ಇದು? ಏನಿದು ಗೊತ್ತಾಗ್ತಿಲ್ಲಪ್ಪ ನಮ್ಮಂತೂ. ಯಾವ್ದು ಇಲ್ಲಿ ಒಳಗಡೆ ಬನ್ನಿ ಬನ್ನಿ, ಹಂಗೆ ಮಾತಾಡಿದ್ರೆ ಬಗ್ಗೆ ಚಾಲಕರಿಗೆ ತಿಳಿಸ್ತೀರ ನಾವು. ಯಾವ್ದು ಗೊತ್ತಾಗ್ತದೆ ಇಲ್ಲ ಅಂತೀರ? ಈ OIOT ನಾ? ಅಲ್ಲಣ್ಣ, ಇಲ್ಲಿ ನೋಡಿದ್ರೆ ಮೀಟರ್ ಅಂತ ಹಾಕ್ಸಿದ್ದೀರಾ, ಇಲ್ಲಿ ನೋಡಿದ್ರೆ OIOT ಅಂತ ಸರ್, ಹೇಳಿ. ನಮ್ದು- ಕಂಪ್ನಿ ಬೇರೆ ಬೇರೆನಾ ಅಥವಾ ಇಲ್ಲ ಯಾವ ಇಲ್ಲ, ವ್ಯವಸ್ಥೆ? ನಂದು ಮೀಟರ್ ಟ್ಯಾಕ್ಸಿ ಸರ್ವಿಸ್. ಓಕೆ ಸರಿನಾ? ನಾನು ಅದಕ್ಕೆ ಮೀಟರ್ ಟ್ಯಾಕ್ಸಿಗೆ ಬಳಸ್ತಾ ಇರುವಂತಹ ಸಾಧನ ಟೋಲ್ ಬಂದು ಟೌನರ್. ಓಕೆ. ನನಗೆ ಈ ಮೀಟರ್ ಟ್ಯಾಕ್ಸಿಗೆ ಗ್ರಾಹಕರು ನನ್ನನ್ನ ಸಂಪರ್ಕ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ ಹಾ. ಅದಕ್ಕೆ ಈ ಪ್ಲಾಟ್ಫಾರ್ಮ್. ಅಂದ್ರೆ ನನ್ನ ಪ್ರಕಾರ ಈಗ ಡ್ರೈವರ್ ಎರಡು ಅಪ್ಲಿಕೇಶನ್ ಹಾಕೋಬೇಕಾ, ಬರೀ ಒಂದು? ಡ್ರೈವರ್ ಗಳಿಗೆ ಬರೀ ಟೌನರ್ ಒಂದೇನೆ. ನಮ್ದು ಮೇನ್ ಕಾನ್ಸೆಪ್ಟ್ ಇರೋದೇ ಮೀಟರ್ ಟ್ಯಾಕ್ಸಿ. ಹಾ. ಮೀಟರ್ ಟ್ಯಾಕ್ಸಿ ಸರ್ವಿಸ್ ಕೊಡ್ಬೇಕು. ಓಕೆ ಅದಕ್ಕೆ ನಾವು ಯಾವ ರೀತಿ ಇವಾಗ ಒಂದು ವ್ಯಾಪಾರ ಮಾಡ್ಬೇಕಂತ ಹೇಳಿದ್ರೆ ನಾನು ಕ್ಯಾಲ್ಕುಲೇಟರ್ ಯಾವ್ದು ಬೇಕಾದ್ರೂ ಬಳಸಬಹುದು ಲೆಕ್ಕ ಹಾಕೋದಕ್ಕೆ. ಓಕೆ. ಆದ್ರೆ ನನ್ನ ವ್ಯವಹಾರ, ನನ್ನ ಏನು ನೇಮ್ ಬೋರ್ಡ್ ಹಾಕಿರ್ತೀನಿ ಅದ್ರ ನೇಮ್ ಬೋರ್ಡ್ ಮೇಲೆ ನಾನು ಸರ್ವಿಸ್ ಕೊಡ್ತಾ ಇರೋದು. So, ನಿಮ್ಮ ಪ್ರಕಾರ ಡ್ರೈವರ್ ಯಾವುದೇ ಬಂದ್ರು ಮೀಟರ್ನ ಬಳಕೆ ಮಾಡ್ತಾರೆ, ಅದು ಟೌನರ್. ಟೌನರ್ ಈ OIOT ಅಂದ್ರೆ ಏನು? OIOT ನನ್ನ ಮೀಟರ್ ಅಪ್ಲಿಕೇಶನ್ ಗೆ ಗ್ರಾಹಕರು ನನ್ನನ್ನ ಸಂಪರ್ಕ ಮಾಡ್ಬೇಕಂತಂದ್ರೆ ಈ ಪ್ಲಾಟ್ಫಾರ್ಮ್. ಇದು ಬರೀ ಗ್ರಾಹಕರುಗಳಿಗೆ ಮಾತ್ರ. ಯಾರು ಕಸ್ಟಮರ್ ಬುಕ್ ಮಾಡಕ್ ಹಾ. ಮಾಡ್ತಾರೋ ಆನ್ಲೈನ್ ಮುಖಾಂತರ ಅಲ್ಲೇ ಹಾಕಿದ್ದೀನಲ್ಲ, ಅದನ್ನ OIOT OIOT ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಬುಕ್ ಫಾರ್ ರೈಡ್. ಮೀಟರ್ Okay. ಟ್ಯಾಕ್ಸಿ ಮೀಟರ್ ಆಟೋ. ಸೊ ಆಟೋಗೂ ಇದೆ, ಟ್ಯಾಕ್ಸಿ ಇದೆ. ಆಟೋಗೂ ಇದೆ, ಟ್ಯಾಕ್ಸಿ ಇದೆ. ಚಾಲಕ Okay, ವರ್ಗ super. ಅಂದ್ರೆ ನಾವು ಎಲ್ಲಾರು ವ್ಯಾಪಾರ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲರಿಗೂ ಏನ್ ಸಮಸ್ಯೆ ಆಗ್ಬಿಟ್ಟೈತೆ ಅಂತ ಹೇಳಿದ್ರೆ, ನಾವು ವ್ಯಾಪಾರ ಮಾಡ್ತಾ ಇದೀವಾ ಇಲ್ಲ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದೀವ ಅಂತ ಒಂದು ದೊಡ್ಡ ಗೊಂದಲದಲ್ಲವ್ರೆ. ಓಕೆ ಇವಾಗ ಈ ಅಗ್ರಿಗೇಟರ್ ಸಂಸ್ಥೆಗಳೇ ಏನೋ ಜೀವನ ಅಂತ ನಡ್ಸ್ಕೊಂಡ್ಬಿಟ್ಟು ಹೋಗ್ತಾರೆ. ಓಕೆ ಇಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ನಾವು ವ್ಯಾಪಾರ ಮಾಡಕ್ ಬಂದಿದ್ದೀವಿ. ಹಾ. ನಾವಿಲ್ಲಿ ಪ್ರತಿಯೊಬ್ಬರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಾ ಇದೀವಿ, ಓಕೆ ಇನ್ಸೂರೆನ್ಸ್ ಕಟ್ತಾ ಇದೀವಿ, ಟ್ಯಾಕ್ಸ್ ಕಟ್ತಾ ಇದೀವಿ, ಗಾಡಿ ಮೇಂಟೆನೆನ್ಸ್ ಮಾಡ್ತಾ ಇದೀವಿ. ಹಾ. ಒಂದು ವಸ್ತು ನಾವು ಯಾವಾಗ ಸ್ವಂತವಾಗಿ ಖರೀದಿ ಮಾಡ್ತೀವಿ, ಆ ವಸ್ತುವಿನಿಂದ ನಮ್ಗೆ ವ್ಯಾಪಾರ ಮಾಡಿ ಲಾಭನ ಗಳಿಸ್ಬೇಕು. ಹಾ. ಆದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಾ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹಾ. ಆ ಗಾಡಿಗೆ ನಾವೇ ಖುದ್ದು ನಮ್ ಗಾಡಿಗಳಿಗೆ ನಾವೇ ಡ್ರೈವರ್ ಕೆಲಸ ಮಾಡ್ಕೊಂಡು, ಈ ಕಡೆ ಡ್ರೈವರ್ ಸಂಬಳನೂ ಸಿಗ್ತಲ್ಲ, ಹಾ. ಈ ಕಡೆ ಬಂಡವಾಳ ಹಾಕಿರೋದಕ್ಕೆ ಲಾಭನೂ ಸಿಗ್ತಲ್ಲ. ಸಿಗ್ತಾ ಇಲ್ಲ, ಕರೆಕ್ಟ್. ಆ ರೇಂಜ್ ಅಲ್ಲಿ ಇವಾಗ ಜೀವನ ಸಾಕೊಂಡು ಹೋಗ್ತಾ ಇದೆ. ಹಾ. ಈ ಅಗ್ರಿಗೇಟರ್ ಸಂಸ್ಥೆಗಳು ನಮ್ಮ ಜೀವನ ಅಷ್ಟು ಅಲಿಗೇಟಿಸ್ಬಿಟ್ಟಿದೆ.